ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಶ್ರವ್ಯ ವೆಂಕಟೇಶ್. ಇವತ್ತು 3ನೇ ದಿನದ ನವರಾತ್ರಿ. ಸೊ 3ನೇ ದಿನ ಬ್ಲೂ ಕಲರ್ ಸೀರೆನ ಉಟ್ಕೊಂಡಿದ್ರೆ. ಆ್ಯಕ್ಚುಲಿ ಹೋದ ವರ್ಷ ಸುಮಾರು ಎಲ್ಲ KSIC ಸೀರೆಗಳನ್ನ ಉಟ್ಟಿದ್ದೆ, ಒಂದೊಂದು ಮ್ಯಾಚ್ ಮಾಡಿ. ಆ್ಯಂಡ್ ಈಗ ಸುಮಾರು ಸೀರೀಸ್ ಮಾಡ್ತಿದ್ದೆಲ್ಲ ಆಲ್ಮೋಸ್ಟ್ ಮುಗ್ದೋಗಿದೆ. ಇನ್ನೊಂದು 24 ಡೇಸ್ ಸೀರೀಸ್ ಮುಗಿಸ್ಬಿಟ್ಟಿದೆ. ಸೊ ಹಾಗಾಗಿ KSIC ಬೇಡ, ಈ ಸಲ ರೇಷ್ಮೆ ಸೀರೆ ಅಥವಾ ಕಂಚಿ ಸೀರೆ ಬಿಡೋಣ ಅಂತ ಅಂದ್ಕೊಂಡು ಎಲ್ಲದಕ್ಕೂ ಆಲ್ಮೋಸ್ಟ್ ಕಂಚಿ ಸೀರೆನ ಉಟ್ಕೋತಾ ಇದ್ದೀನಿ. ಕೆಲವು ಕಲರ್ಸ್ಗಳಿದೆ, ಸುಮಾರು ಎಲ್ಲನೂ ಇದೆ ಅಂತ ಉಟ್ಕೋತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ತಿಂಡಿ ಮುಗಿಸಿ ಪೂಜೆ ಎಲ್ಲ ಆಯಿತು. ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದೆ, ಸಾಕಷ್ಟು ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂತ. ಆ್ಯಂಡ್ ಸೆಕೆಂಡ್ ಡೇದು ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ, ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಹಾಗಾಗಿ ಥರ್ಡ್ ಡೇದು ಹಾಕ್ತಾಯಿದ್ದೀನಿ. ಈ ಸೀರೆ ಆ್ಯಕ್ಚುಲಿ ನನ್ನ ರಿಸೆಪ್ಷನ್ ಸಾರಿ ಇದು. ಆ್ಯಂಡ್ ಇವಾಗಿನ ಟ್ರೆಂಡ್ ಹೇಗಿದೆ ಅಂತಂದರೆ ರಿಸೆಪ್ಷನ್ ಸೀರೆನ ಮತ್ತೆ ಉಡಲ್ಲ ಅಂತ. ಬಟ್ ನಾನು ಹಂಗಲ್ಲ, ನಾನು ಯಾವುದೇ ಸೀರೆ ಆದರೂ ಉಡ್ತೀನಿ. ಏಕೆ ನಾನು ಆವಾಗಲೇ ತುಂಬ ಗ್ರ್ಯಾಂಡ್ ಆಗಿರೋಂಥ ಸೀರೆಗಳು ಉಡೋಕ್ಕಾಗಲ್ಲ, ಅದು ಆ ಥರ ಸೀರೆಗಳನ್ನ ಯಾವುದೂ ಪರ್ಚೇಸ್ ಮಾಡ್ತಿರಲಿಲ್ಲ. ಆ್ಯಂಡ್ ಹಿಂದಿನ ವಿಡಿಯೋನಲ್ಲಿ ನನಗೆ ಸಾಕಷ್ಟು ಕಾಮೆಂಟ್ಸ್ ಮಾಡಿದ್ದೀರಾ, ನಿಮ್ಮ ಮನೆಯಲ್ಲಿ ಗೊಂಬೆನ ತುಂಬ ಚೆನ್ನಾಗಿ ಕೂಡಿಸಿದ್ದೀರಾ ಅಂತ. ಸೊ ಎಸ್, ಸಖತ್ ಖುಷಿ ಆಗುತ್ತೆ. ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಇರುತ್ತೆ ಅಂತ ಎಲ್ಲ ಮೆಚ್ಕೊಂಡಾಗ. ಸೊ ಎಸ್, ಇವತ್ತು ಆ್ಯಕ್ಚುಲಿ ಅಡುಗೆಗೆ ಇನ್ನೂ ಏನೂ ಡಿಸೈಡೇ ಮಾಡಿಲ್ಲ. ಇನ್ನೂ ಈಗ ಟೈಮ್ 9:30 ಅಷ್ಟೇ. ಎಲ್ಲ ಕೆಲಸ ಮುಗಿಸಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕೆಲಸ ಇದೆ. ಆ್ಯಕ್ಚುಲಿ ಮೊನ್ನೆ ಆಚೆ ಹೋಗೋಣ ಅಂತ ಅಂದ್ಕೊಂಡೆ, ಆಚೆ ಹೋಗೋಕ್ಕಾಗಲಿಲ್ಲ. ಇವತ್ತು ಜಯನಗರಕ್ಕೆ ಹೋಗೋ ಕೆಲಸ ಇದೆ. ಇವತ್ತು ಆ್ಯಕ್ಚುಲಿ ಜಯನಗರಲ್ಲಿ ಕೆಲಸ ಇದೆ. ಜಯನಗರಿಗೆ ಹೋಗಿ ಕಾಫಿ ಪುಡಿ ತರಬೇಕು ಮೇಯ್ನಾಗಿ. ಯಾಕೆ ನಮಗೆ ಇಲ್ಲಿ ಎಲ್ಲರೂ ಕಾಫಿ ಪುಡಿ ಸೆಟ್ಟೇ ಆಗ್ತಿಲ್ಲ. ಅಲ್ಲಿ ಹೋಗಿ ತೊಗೊಂಡ್ಬಿಟ್ರೆ 1 kg ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿರೋ ಬೇಗ ಕೆಲಸ ಆಗಿಲ್ಲ, ಊಟ ಮಾಡಿಕೊಂಡು ಹೋಗಿ ಬೇಗ ತೊಗೊಂಡು ಬರೋಣ ಅಂತ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ನ ಇನ್ವೈಟ್ ಮಾಡಿದ್ದೀನಿ. ಫ್ರೆಂಡ್ಸ್ನ ನೋಡೋಣ ಯಾರು ಬರ್ತಾರೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ಸಡನ್ನಾಗಿ ಮಳೆ ಶುರುವಾಗ್ತಿದೆ, ವೆದರ್ ಹೆಂಗೆಂಗೋ ಇದೆ. ಸೊ ಎನಿವೇಸ್, ಆ್ಯಂಡ್ ಇದಕ್ಕೆ ಗೊಂಬೆಗಳಿಗೆ ಪೂಜೆ ಅಂದರೆ ಸಿಂಪಲ್ಲಾಗಿ ಕಳಸದ ನೀರು ಚೇಂಜ್ ಮಾಡಿ, ಬಿಳದೆಲೆ ಚೇಂಜ್ ಮಾಡಿ, ಹೂವು ಇದು ಮಾಡಿ ಒಂದು ಆರತಿ ಮಾಡೋದು ಅಷ್ಟೇ. ಎಷ್ಟು ಬೇಗ ದಿನಗಳು ಹೊರಟೋಗೋಗ್ಬಿಡುತ್ತೆ ಈ ಹಬ್ಬಗಳದ್ದು. ಆ್ಯಂಡ್ ನಿಮ್ಮ ಮನೆಗಳಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ನನಗೆ ಹೇಳೋದನ್ನು ಮಿಸ್ ಮಾಡಿಬಿಡಿ. ಆ್ಯಂಡ್ ಓವರಾಲ್ ಸೀರೆ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ. ಇದು ಆ್ಯಕ್ಚುಲಿ ಡಬಲ್ ಶೇಡ್, ನಿಮಗೆ ಕಾಣಿಸ್ತಾ ಇರ್ಬೋದು. ಒಳಗಡೆ ವೀವ್ ಆಗಿದೆ. ಸೊ ಈ ಥರ ಇದೆ ಫುಲ್ ಸಾರಿ. ಹಾಗೆ ಬಾರ್ಡರ್ ಒತ್ತಂಚು ಬರುತ್ತೆ ಎರಡೂ ಕಡೆ. ಆಮೇಲೆ ಆವಾಗ ಇದೇ ಟ್ರೆಂಡಲ್ಲಿ ಇದ್ದಿದ್ದ ಡಿಸೈನ್ ಇದು, ಪಿಕಾಕ್ ಡಿಸೈನ್. ಆ್ಯಂಡ್ ಹಿಂದೆ ತೋರಿಸ್ತೀನಿ, ಇದೇ ತುಂಬ ಸಿಂಪಲ್ ಡಿಸೈನ್, ತುಂಬ ಹೆವಿ ವರ್ಕ್. ಈಗ ರೀಸೆಂಟಾಗೆ ಒಂದು 2-3 ವರ್ಷದಿಂದ ತುಂಬ ವರ್ಕ್ ಆಗಿರೋದು ಬ್ಲೌಸ್ಗಳು ಸ್ಟಾರ್ಟ್ ಆಗಿದೆ. ಮುಂಚೆ ಅಷ್ಟೊಂದು ಗ್ರ್ಯಾಂಡ್ ಬ್ಲೌಸ್ಗಳೆಲ್ಲ ಏನೂ ಹೊಲಿಸ್ಕೋತಿರಲಿಲ್ಲ. ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಇರೋ ಒಂದು ಬ್ಲೌಸ್ನೇ ಸ್ಟಿಚ್ ಮಾಡಿಸಿದ್ದೆ. ಸ್ವಲ್ಪ ಟೈಟ್ ಆಗಿತ್ತು, ಈಗ ಇದನ್ನು ಬಿಚ್ಚಿಬಿಟ್ಟು ಲೂಸ್ ಮಾಡಿದ್ದೀನಿ. ಒಂದೇ ಒಂದು ಸ್ಟಿಚ್ ಬಿಚ್ಚಿದ್ದೀನಿ. ಸೊ ಹಾಗಾಗಿ ಈಸಿಯಾಗಿ ಹಾಕ್ಕೊಳ್ಳೋಕ್ಕೆ ಆಯಿತು. ಇವತ್ತು ಹಬ್ಬದ ಅಡುಗೆ ಅಂತ ಅನ್ನ ಸಾರು, ಹೆಸರು ಕಾಳಿದೆ, ಹೆಸರು ಕಾಳು ಪಲ್ಯ, ಹಾಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಸ್ವೀಟ್ಗೆ ಇವತ್ತು ಕ್ಯಾರೆಟ್ ಕೀರ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನಿಮ್ಗಳಿಗೂ ಸಿಂಪಲ್ಲಾಗಿ ತೋರಿಸ್ತೀನಿ. ಫಸ್ಟು ನಿಮ್ಗೆ ಕಾಣಿಸ್ತಿರ್ಬೋದು, ಕ್ಯಾರೆಟ್ನ ಬೇಯೋಕ್ಕೆ ಇಟ್ಟಿದ್ದೀನಿ. ಒಂದು 3 ಕ್ಯಾರೆಟ್ ಅಷ್ಟು ತೊಗೊಂಡಿದ್ದೀನಿ. ನೆನೆ ಕ್ಯಾರೆಟ್ ಹಲ್ವಾ ಮಾಡಿದ್ದೆ, ಲೈಕ್ ಒಂದು 2-3 ಹಾಕ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡಿದೆ. ಇವತ್ತು ಕ್ಯಾರೆಟ್ ಖೀರ್ ಮಾಡ್ತಾಯಿದ್ದೀನಿ. ಖೀರ್ಗೆ ಇದನ್ನು ಫಸ್ಟು ಬೇಯಿಸ್ಕೋಬೇಕು. ಇದೊಂದು ಸ್ವಲ್ಪ ಬೇಯ್ತಿದ್ದಂಗೆ ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಾಲಲ್ಲಿ ಕೂಡ ಬೇಯಿಸ್ಕೊತೀನಿ, ಬೇಗ ಸಾಫ್ಟ್ ಆಗುತ್ತೆ. ಆ್ಯಂಡ್ ಅದೇ ಹಾಲನ್ನ ಮತ್ತೆ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಕ್ಕೂ ಯೂಸ್ ಮಾಡ್ತೇನೆ. ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನೀರು ಸಮೇತ, ತುಂಬ ನೀರು ಹಾಕ್ಕೊಂಡಿಲ್ಲ. ಇದನ್ನು ಮಿಕ್ಸಿಗೆ ಹಾಕಿ ಫಸ್ಟು ನುಣ್ಣಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀರು ತುಂಬ ಏನೋ ಹಾಕ್ಕೊಳ್ಳೋಷ್ಟು ಬೇಡ, ಇಷ್ಟು ನುಣ್ಣಗಾದರೆ ಸಾಕಾಗತ್ತೆ. ಫಸ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು. ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಿಮ್ಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಹಾಕ್ಬೋದು. ಬಟ್ ನಾನಿವತ್ತು ಹಾಕಿರೋದು ಬರೀ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ. ಕ್ಯಾರೆಟ್ ಬ್ಲೆಂಡ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕೋತಾ ಇದ್ದೀನಿ ಫಸ್ಟು. ತುಂಬ ಗಟ್ಟಿ ಇದೆ, ಹಾಗಾಗಿ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಈ ಥರ ಮಾಡ್ತಿರೋದ್ರಿಂದ ತುಂಬ ಗಟ್ಟಿ ಮಾಡೋಕ್ಕಾಗಲ್ಲ, ಬಟ್ಲಿಗೆ ಹಾಕ್ಕೊಂಡು ತಿನ್ನೋ ಥರ ಮಾಡ್ತೀನಿ. ಕ್ಯಾರೆಟ್
ಕ್ಯಾರೆಟ್ ತುಂಬ ಸ್ವೀಟಾಗಿದೆ ನಾನು ತೊಗೊಂಡು ಬಂದಿರೋದು. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕೋದೆ. ಒಂದು 1/4 ಬಟ್ಲಷ್ಟು ಅಥವಾ 1/4 ಸ್ಪೂನಷ್ಟು ಸಕ್ಕರೆ ಸಾಕಾಗುತ್ತೆ. ಇಲ್ಲ ನೀವು ಸಕ್ಕರೆ ಬದಲು ಬೇರೆ ಏನಾದರೂ ಹೆಲ್ತಿಯರ್ ವರ್ಷನ್ ಮಾಡ್ಕೋತೀರ ಅಂದರೆ ಮಿಕ್ಸಿಗೆ ಬೆಂಡ್ ಖರ್ಜೂರ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಲಲ್ಲಿ ನೆನೆಸ್ಬಿಟ್ಟು ಇದ್ರ ಜೊತೆ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಅದರದ್ದು ಸ್ವೀಟ್ನೆಸ್ ಬರುತ್ತೆ. ಸೊ ನೀವು ಅದನ್ನು ಕೂಡ ಇದ್ರ ಬದಲು ಸಕ್ಕರೆ ಅಥವಾ ಬೆಲ್ಲದ ಬದಲು ಅದನ್ನು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾನು ತುಂಬ ಕ್ವಾಂಟಿಟಿಲಿ ಏನೂ ಮಾಡ್ತಿಲ್ಲಲ್ಲ, ಸೊ ಹಾಗಾಗಿ ಇಷ್ಟು ಸಾಕಾಗುತ್ತೆ. ಆಮೇಲೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು, ಬಟ್ ಇವತ್ತಿಗೆ ಇಷ್ಟು ಸಾಕು ಸಕ್ಕರೆ. ಆ್ಯಕ್ಚುಲಿ ಗ್ಯಾಸ್ ಸ್ಟವ್ ಚೇಂಜ್ ಮಾಡಬೇಕು. ತುಂಬ ಸಣ್ಣದಾಗಿ ಉರಿತಾ ಇದೆ, 4 ಕಡೆಯೂ ಹಾಗೆ ಆಗ್ತಿದೆ. ಬರ್ನರ್ ಚೇಂಜ್ ಮಾಡಾಯಿತು, ಅದೆಲ್ಲ ಕ್ಲೀನ್ ಮಾಡಿಸಿದಾಯಿತು, ಏನು ಮಾಡಿದ್ರು ಆಗ್ತಿಲ್ಲ. ಮೋಸ್ಟ್ಲಿ ಯಾವಾಗಲೂ ಒಂದ್ಸಲ 2 ಸಲ ಹಾಲು ಉಕ್ಕಿರುತ್ತಲ್ಲ ಅದು ಬ್ಲಾಕ್ ಆಗಿದೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಮನೆಗೆ ಗೃಹಪ್ರವೇಶ ಟೈಮಲ್ಲಿ ನನಗೆ ಈ ಗ್ಯಾಸ್ ಸ್ಟವ್ ಗಿಫ್ಟ್ ಕೊಟ್ಟಿದ್ದು ಆಂಟಿ. ಚೇಂಜ್ ಮಾಡಬೇಕು ಅದನ್ನು. ಚೆನ್ನಾಗಿ ಹೋಗಿದೆ ಕ್ಯಾರೆಟ್ದು. ನೀವು ಲೈಕ್ ಲೋಟಕ್ಕೆ ಹಾಕ್ಕೊಂಡು ಕುಡಿಯೋ ಥರ ಖೀರ್ ಥರ ಮಾಡ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು, ಬಟ್ ನಾನು ಸ್ವಲ್ಪ ಗಟ್ಟಿಗೆ ಇಟ್ಟಿದ್ದೀನಿ. ಈ ಸ್ಟೇಜಲ್ಲಿ ಆಲ್ಮೋಸ್ಟ್ ಆಗಿದೆ. ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೇ ಇಲ್ವಲ್ಲ, ಹಾಗಾಗಿ ಒಂದು ಚಿಕ್ಕ ಸ್ಪೂನಷ್ಟು ತುಪ್ಪ, ಹಾಗೆ ಇದಕ್ಕೆ ಫ್ರೈ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸು ತುಪ್ಪದಲ್ಲೇ ಮಾಡ್ಕೊಂಡಿದ್ದಲ್ಲ, ಹಾಗೆ ಒಂದು ಚಿಟಿಕೆ ಏಲಕ್ಕಿ ಪುಡಿ. ಯಾವುದಕ್ಕೆ ಆದರೂ ಏಲಕ್ಕಿ ಪುಡಿ ಮಸ್ಟ್, ಟೇಸ್ಟ್ಗೆ ಎಲ್ಲ ಎನ್ಹಾನ್ಸ್ ಆಗುತ್ತೆ. ಬಿಸಿಯಾಗಿ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿ ಇರೋವಂಥ ಕ್ಯಾರೆಟ್ ಪಾಯಸ ಅಥವಾ ಕ್ಯಾರೆಟ್ ಹಲ್ವಾ ಅಂತಲೂ ಹೇಳ್ಬೋದು. ನಾನು ಹಲ್ವದ ಹದದಲ್ಲೇ ಮಾಡಿರೋದ್ರಿಂದ ರೆಡಿ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲ ಕ್ಯಾರೆಟ್ ಬದಲು ನೀವು ಬೀಟ್ರೂಟಲ್ಲಿ ಮಾಡಿಕೊಂಡ್ರು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮಕ್ಳುಗಳಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ವೀಟ್ ಮಾಡಿದ್ರೆ. ಒಂದ್ಸಲ ಟ್ರೈ ಮಾಡಿ ನೋಡೋದನ್ನ ಮಿಸ್ ಮಾಡಬೇಡಿ. ಈಗ ಊಟ ಮಾಡಿಕೊಂಡು ಆ್ಯಕ್ಚುಲಿ ಜಯನಗರ್ಗೆ ಹೊರಡ್ತಾ ಇದ್ವಿ. ಅಲ್ಲಿ ನಿಮ್ಗೆ ಹೇಳ್ದಂಗೆ ಮನೆಯಲ್ಲಿ ಕಾಫಿ ಪುಡಿ ಆಗೋಗಿತ್ತು. ಸೊ ಈಗ ಹೋಗಿ ಏನೇನು ಪರ್ಚೇಸ್ ಮಾಡ್ತೀನಿ ಜಯನಗರ್ಲಿ ಅನ್ನೋದನ್ನ ತೋರಿಸ್ತೀನಿ, ಸಿಗ್ತೀನಿ ಆಮೇಲೆ. ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ಸಂಜೆ ಫ್ರೆಂಡ್ ಬರೋ ಟೈಮ್ ಒಳಗಡೆ ಬಂದ್ಬಿಡೋಣ ಅಂತ ನಾನು ಬಂದಿದ್ದು ಜಯನಗರ್ಗೆ. ಆ್ಯಕ್ಚುಲಿ ಖಾಲಿ ಇತ್ತು, ಬಟ್ ಇಲ್ಲಿ ಪಾರ್ಕಿಂಗ್ ಸಿಗೋದೇ ಸ್ವಲ್ಪ ಕಷ್ಟ. ಆದರೆ ನನ್ನ ಅದೃಷ್ಟಕ್ಕೆ ಪಾರ್ಕಿಂಗು ಸಹ ಬೇಗ ಸಿಕ್ತು. ಅಲ್ಲಿ ಕಾಫಿ ಪುಡಿ ತೊಗೊಳೋಕ್ಕಿಂತ ಮುಂಚೆ ಜಯನಗರ್ಗೆ ಹೋದ್ಮೇಲೆ ಸುಮ್ಮನೆ ಹಾಗೆ ಒಂದೇ ಕೆಲಸ ಮಾಡ್ಕೊಂಡು ಬರೋಕ್ಕಾಗತ್ತಾ, ಅಲ್ಲಿ ಇಲ್ಲಿ ಸುತ್ತಾಡೋಣ ಒಂದು ರೌಂಡು ಅಂತ ಹಾಗೆ ಹೋದೆ. ಸೊ ಆ್ಯಕ್ಚುಲಿ ಒಂದು ಸಿಲ್ವರ್ ಅಂಗಡಿಗೆ ಹೋಗಬೇಕಿತ್ತು. ಒಂದು ಇಯರಿಂಗ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಲೈಕ್ ಗಿಫ್ಟ್ ಮಾಡೋಕ್ಕೆ ಬೇಕಿತ್ತು, ಸಣ್ಣ ಸ್ಟಡ್ ಥರದ್ದು ಬೇಕಿತ್ತು ಅಂತ ನೋಡೋಣ ಅಂತ ಹಾಗೆ ಜಯನಗರ್ 4th ಬ್ಲಾಕ್ ಫುಲ್ಲು ಸುತ್ತಾಡ್ಕೊಂಡು ಬಂದೆ. ಆ್ಯಂಡ್ ಅಲ್ಲಿ ಹೋದರೆ ಈ ಥರ ಹೂವು, ಹಣ್ಣುಗಳು ಮತ್ತು ತರಕಾರಿಗಳು ಜಯನಗರ್ ಆಗಿರ್ಬೋದು, ಗಾಂಧಿ ಬಜಾರ್ ಆಗಿರ್ಬೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿನೇ, ಯಾಕೆಂದರೆ ಈ ನಡುವೆ ಈ ಥರ ಏರಿಯಾಗಳು ತುಂಬ ಪಾಶ್ ಏರಿಯಾ ಥರ ಹೋಗ್ಬಿಟ್ಟಿದೆ. ಅಲ್ಲೇ ಹತ್ತಿರ ಒಂದಿತ್ತು ಅಂತ ಶಿವಮ್ ಜ್ಯುವೆಲ್ರಿ ಅಂತಿತ್ತು, ಸಿಲ್ವರ್ದು ಸಿಗುತ್ತೆ. ಸಿಲ್ವರ್ ಹಾಗೆ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶ್ ಇರುವಂಥದ್ದು. ಸಣ್ಣದು ಸ್ಟಡ್ ನೋಡೋಣ ಅಂತಂದರೆ ಬಟ್ ಯಾವುದೋ ಅಷ್ಟೊಂದು ಶೇಪ್ ಇಷ್ಟ ಆಗಲಿಲ್ಲ ಅಂತ ಒಂದು ಸಿಂಗಲ್ದು ಏನಕ್ಕೋ ಬೇಕಿತ್ತು ಅಂತ ಅದನ್ನು ಮಾತ್ರ ಪರ್ಚೇಸ್ ಮಾಡಿದೆ. ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬ ಇಟ್ಟಿದ್ದಾರೆ. ನನಗೆ ಕಾಸ್ಟ್ ವೈಸ್ ಏನು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ. ಈ ಥರ ನೋಡಿ ಗೋಲ್ಡ್ ಪಾಲಿಶ್ ಹಾಕಿರೋಂಥ ಇಯರಿಂಗ್ಸ್ ಆಗಿರ್ಬೋದು ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ನನಗೆ ಅಲ್ಲಿ ಕಾಣಿಸಿದ್ದು ಒಂದು ನೋಸ್ ಪಿನ್ ನೋಡಿದೆ, ಪ್ರೆಸ್ಸಿಂಗ್ ಟೈಪು, ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶ್. ಯಾಕೋ ಆ ಡಿಸೈನ್ ತುಂಬ ಇಷ್ಟ ಆಯಿತು ಅಂತ ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಕಾಫಿ ಪುಡಿ ತೊಗೊಂಡು ನಾವು ಹೊರಟ್ವಿ.